ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿ, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಇವತ್ತು ವಾರದ ಕೊನೆಯ ದಿವಸ, ಸಬ್ಬತ್ತು ದಿವಸ, ಎಲ್ಲರೂ ಪಶ್ಚಾತ್ತಾಪ ಪಟ್ಟುಕೊಳ್ಳುವಂಥ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವು ಕೀರ್ತನೆ 1ನೇ ಅಧ್ಯಾಯ 4ರಿಂದ. ಕೀರ್ತನೆ 1ನೇ ಅಧ್ಯಾಯ 4ರಿಂದ. ಇದನ್ನೇ ಮೂರು ವಚನದವರೆಗೆ ನೋಡಿಕೊಂಡಿದ್ದೇವೆ. ಇವತ್ತು 4ನೇ ವಚನದಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದುಷ್ಟರು ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ದುಷ್ಟರಂದ್ರೆ ನಾವು ಯಾರು ಅಂತ ತಿಳ್ಕೊಂಡಿದ್ದೇವೆ. ಪಾಪಾತ್ಮರು, ದುಷ್ಟರು, ಧರ್ಮನಿಂದಕರು ಯಾರಪ್ಪ ಅಂತೇಳಿ ನಾವು ನೆನ್ನೆ ತಿಳ್ಕೊಂಡಿದ್ದೇವೆ. ಆದರೆ ಅವರಿಗೆ ಎಷ್ಟೇ ತಿಳಿಸಿದ್ರು, ಎಷ್ಟೇ ಒಳ್ಳೇದು ಹೇಳಿದ್ರು, ಏನೇ ಮಾಡಿದ್ರು, ಅವರು ಖಂಡಿತವಾಗಿ ಇದು ಅವರಿಗೆ ಬೇಡವೇ ಬೇಡ, ಅವರು ನಾಶನಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಇನ್ನೊಂದು ಕಡೆಗೆ ದೇವರು ಆ ಮಾತನ್ನು ದೇವರ ಶಿಷ್ಯರೊಂದಿಗೆ ದೇವರು ತಿಳಿಸಿದ್ದಾರೆ. ಅವರು ಎಷ್ಟೇ ಒಳ್ಳೆಯದು ಹೇಳಿದ್ರು ಮಾಡಿದ್ರು ಕೂಡ ಅವ್ರ ಮಾತು ಕೇಳೋದಿಲ್ಲ. ಅವರು ಈ ಲೋಕದ ವಿಷಯದಲ್ಲಿ ಸೋಮರಿಗಳಾಗಿ ದುಡಿಯದೆ ಇನ್ನೊಬ್ಬರದಾಗಿ ಅವರು ಜೀವನ ಮಾಡಬೇಕು. ನಾನಾ ರೀತಿಯಲ್ಲಿ ಇನ್ನೊಬ್ಬರ ದಗ, ಮೋಸ, ಅನ್ಯಾಯ, ಕೊಲೆ, ಬಡ್ಡಿ ಗಿಡ್ಡಿ ಅಂತೆಲ್ಲ ಹೇಳಿಕೊಂಡು ಈ ರೀತಿಯಲ್ಲಿ ಅವರಿಗೆ ಒಳ್ಳೆಯದು ಬೇಡವೇ ಬೇಡ. ಅವರು ಗಾಳಿ ಬಡ್ಕೊಂಡು ಹೋಗೋ ಹೊಟ್ಟಿನಂತಿದ್ದಾರೆ. ಈಗ ಉದಾಹರಣೆಗೆ ರೈತರು ಏನು ಮಾಡ್ತಾರೆ, ಈಗ ಭತ್ತವನ್ನು ಗಾಳಿಗೆ ತೂರ್ತಾರೆ, ರಾಗಿಯನ್ನು ತೂರ್ಬೋದು, ಗೋಧಿಯನ್ನು ತೂರ್ಬೋದು. ಅಕಸ್ಮಾತ್ ಒಂದು ಒಣಗಿದ ಮಳೆ, ಒಣಗಿದ ಮರದ ಎಲೆ, ಇದು ದೊಡ್ಡ ಗಾಳಿಗೆ ಬಂದಾಗ ಏನಾಗ್ತದೆ, ಅದು ತೂರಿಕೊಂಡು ಎಲ್ಲಿ ಹೋಗ್ತದೆ, ಎಲ್ಲಿ ಬೀಳ್ತದೆ ಅಂತ ಗೊತ್ತೇ ಇಲ್ಲ. ಅದೇ ರೀತಿ ಈಗ ದೊಡ್ಡೊಂದು ಗಾಳಿ ಬಂದಾಗ, ಭೂಮಿಗೆ ಸರಿಯಾಗಿ ಗಾಳಿ ಹೋದಾಗ ಧೂಳು ಕೂಡ ಅದು ಎಲ್ಲಿ ಹೋಗ್ತದೆ, ಎಲ್ಲಿ ಬರ್ತದೆ ಅಂತ ಗೊತ್ತೇ ಇಲ್ಲ. ಆ ಧೂಳು ನೋಡಿ ಏನು ಮಾಡ್ತದೆ, ಇನ್ನೊಬ್ಬರ ಮೈಗೆ ಬಡಿದು ಇನ್ನೊಬ್ಬರಿಗೆ ತೊಂದರೆ ಕೊಡ್ತದೆ. ಹಾಗೆ ದುಷ್ಟರು, ಅವರು ಕೂಡ ಒಳ್ಳೆ ರೀತಿಯಲ್ಲಿ ಇರೋದಿಲ್ಲ, ಇನ್ನೊಬ್ಬರಿಗೆ ಕೂಡ ತೊಂದರೆಯನ್ನು ಕೊಟ್ಟೇ ಕೊಡ್ತಾರೆ. ಅವರು ಖಂಡಿತವಾಗಿ ಹುಟ್ಟಿನಂತೆ ನಾಶವಾಗಿ ಹೋಗ್ತಾರೆ. ಅಂದರೆ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಒಂದಲ್ಲ ಒಂದು ದಿವಸ ಅನುಭವಿಸಲೇಬೇಕಾಗ್ತದೆ. ಒಂದು ವೇಳೆ ಅವರು ಏನೂ ತೊಂದರೆ ಇಲ್ಲದೆ ಮರಣ ಹೊಂದಿದ್ರೂ ಕೂಡ ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ಅವರು ಪಾತಾಳಕ್ಕೆ ಹೋಗಬೇಕಾಗ್ತದೆ, ನರಕಕ್ಕೆ ಹೋಗಬೇಕಾಗ್ತದೆ, ಅಗ್ನಿಕುಂಡದಲ್ಲಿ ಬೇಯಬೇಕಾಗ್ತದೆ ಅಂತೇಳಿ ಆ ದೇವರ ಮಾತು ನಮಗೆ ತಿಳಿಸಲ್ಪಡ್ತದೆ. ಅಂಥವರಿಗೆ ಅಂಥವರ ಸವಾಸವನ್ನು ಬಿಟ್ಟು ನಾವು ಜೀವಿಸಬೇಕು ಅಂತ ಇದರ ಅರ್ಥ. ದೇವರ ನಂಬಿಕೆ ಸ್ತೋತ್ರ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿಯೂ ನಿಲ್ಲುವುದಿಲ್ಲ. ನೋಡಿ, ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ, ದುಷ್ಟರಿಗೆ ಒಳ್ಳೇದು ಹೇಳಿದರೆ ಇನ್ನೊಬ್ಬರ ಬಗ್ಗೆ, ನೋಡಿಯಪ್ಪ ನೀನು ಮಾಡಿದ ತಪ್ಪು, ನೀನು ಈ ರೀತಿ ಮಾಡಬಾರ್ದು, ಯಾವುದೇ ರೀತಿಯಲ್ಲಿ ಅವರಿಗೆ ಒಳ್ಳೇದು ಹೇಳಿದರೆ ಕೇಳೋದೇ ಇಲ್ಲ. ಅದಕ್ಕೆ ಬದಲಾಗಿ ವಿರುದ್ಧ ಬರ್ಬೋದು, ಹೊಡೆಯೋದು ಬರ್ಬೋದು, ಜಗಳ ಹಚ್ಬೋದು. ಒಳ್ಳೇದು ಅಂತ ಹೇಳಿದರೆ ಅವರಿಗೆ ಬೇಡವೇ ಬೇಡ. ಅಂಥವ್ರ ಜೊತೆಯಲ್ಲಿ ಅವರು ನಿಲ್ಲುವುದು ಕೂಡ ಇಲ್ಲ. ಕಾರಣ ಯಾಕೆ, ಅವರಿಗೆ ಅಲ್ಲಿ ತೊಂದರೆ ಇದೆ, ಅವರಿಗೆ ಲಾಭ ಇಲ್ಲ, ತಿನ್ನೋದು, ಕುಡಿಯೋದು, ಹಾಳು ಮಾಡೋದು ಆಗೋದಿಲ್ಲ, ಜೀವನ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಒಳ್ಳೆ ನ್ಯಾಯ ಮಾತಾಡೋರ ಹತ್ರ ಅವರು ನಿಲ್ಲುವುದೇ ಇಲ್ಲ. ಪಾಪಾತ್ಮರು ನೀತಿವಂತರ ಸಭೆಯಲ್ಲಿಯೂ ನಿಲ್ಲುವುದಿಲ್ಲ. ಖಂಡಿತವಾಗಿ ನೀತಿವಂತರ ಒಂದು ಸಭೆ, ಒಂದು ಮೀಟಿಂಗ್, ಒಂದು 4-5 ಜನ ಸೇರಿ ಒಳ್ಳೆ ವಿಚಾರನ ಅಥವಾ ಜಾಸ್ತಿ ಒಳ್ಳೆ ವಿಚಾರವನ್ನು ಮಾತಾಡುವಲ್ಲಿ, ಈಗ ಇಲ್ಲದಿದ್ದರೆ ಒಬ್ಬೊಬ್ಬರು ಪ್ರವಚನ, ದೇವರ ವಿಷಯವನ್ನು ಸಾರುವಂಥ ಸಭೆಗಳು ಕೂಡ ಇರ್ತವೆ. ಅಲ್ಲಿ ಕೂಡ ಏನು ಮಾಡ್ತಾರೆ, ಅವರಿಗೆ ಹೋಗುವುದಿಲ್ಲ, ನಿಲ್ಲುವುದಿಲ್ಲ, ಮಾತಾಡೋದಿಲ್ಲ, ಏನೂ ಇಲ್ಲ. ಬದಲಾಗಿ ಅವರಿಗೆ ದುಷ್ಟರು, ಪಾಪಾತ್ಮರು, ಧರ್ಮನಿಂದಕರೇ ಬೇಕು. ಯಾಕೆಂದರೆ ಇನ್ನೊಬ್ಬರನ್ನ ಹಾಳು ಮಾಡಿ ಜೀವನ ಮಾಡುವಂಥದ್ದು, ಇವರೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾರೆ. ಖಂಡಿತ ಅದೆಲ್ಲ ಮಾತ್ರವಲ್ಲ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ ಮಕ್ಕಳಿಗೂ ಕೂಡ ಇವರು ಪಾಪವನ್ನು ಕಟ್ಟಿಟ್ಟು ಹೋಗುವವರಾಗಿದ್ದಾರೆ. ಮಕ್ಕಳು ಕೂಡ ಪಾಪಕ್ಕೆ ಒಳಗಾಗಬೇಕಾಗ್ತದೆ. ಇದನ್ನು ಹಿಂದೆ ಕೂಡ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಅಂಥವರ ಸಹವಾಸ ನಮಗೆ ಇರಲೇಬಾರದು. 6ನೇ ವಚನ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಯೆಹೋವನೆಂದರೆ ಸರ್ವ ಸೃಷ್ಟಿಗತ ಪರಮಾತ್ಮ ಭಗವಂತನು. ಇದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಆಗಾಗ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು.
ದೇವರ ಮಾತನ್ನು ಕೇಳಿದಾಗ ಹೌದು ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಅವರ ನಡೆ ನುಡಿ ಕ್ರಿಯೆಗಳನ್ನು ಮಾತುಗಳನ್ನ ಸರಿಪಡಿಸಿಕೊಂಡು ದೇವರ ಬಳಿಗೆ ಯಾರು ಬರ್ತಾರೋ ಅಂಥವರ ಮಾರ್ಗವನ್ನು ಲಕ್ಷಿಸುವನು. ಆದರೆ ಮುಂದೆ ಅವರನ್ನು ಎಲ್ಲ ರೀತಿಯಲ್ಲಿ ದೇವರು ಹೇರಳವಾಗಿ ಅವರಿಗೆ ಒಳ್ಳೆ ಬುದ್ಧಿ, ಯೋಚನೆ, ಶಾಂತಿ, ಸಮಾಧಾನ, ಆರೋಗ್ಯ, ವಿದ್ಯೆ, ಬುದ್ಧಿ ಕೊಟ್ಟು ಅವರ ಜೀವನಕ್ಕೂ ಕೂಡ ಬೇಕಾಗಿದ್ದನ್ನು ಕೊಟ್ಟು ದೇವರು ರಕ್ಷಿಸ್ತಾರೆ. ಅಂಥವ್ರ ಮಕ್ಕಳನ್ನು ಕೂಡ ರಕ್ಷಿಸ್ತಾರೆ ಅಂತಂದರೆ ಅಂಥವ್ರನ್ನು ಮಾತ್ರ. ಇಲ್ಲ ಖಂಡಿತವಾಗಿ ಇಲ್ಲಿ ಆಗಲೇ ಹೇಳಿದ ಹಾಗೆ ಮಕ್ಕಳು ಕೂಡ ಅವರು ದುಷ್ಟರಾದರೆ, ಪಾಪಾತ್ಮರಾದರೆ, ಧರ್ಮನಿಂದಕರಾದರೆ ಮಕ್ಕಳು ಕೂಡ ಅದನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಹೇಳಿದ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ. ಇದು ಕಣ್ಣಾರೆ ಕಂಡಿದ್ದೇವೆ, ನಡೆಯುತ್ತಲೇ ಇದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ದುಷ್ಟರ ಮಾರ್ಗವು ನಾಶವಾಗುವುದು. ನೋಡಿ, ಯಾವಾಗ ಒಳ್ಳೆಯದನ್ನು ಹೇಳಿ ದೇವರ ವಿಷಯವನ್ನು ಕೇಳದೆ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇರುವಾಗ ಅವ್ರಿಗೆ ಏನೋ ಒಂದು ದಿವಸ ಸ್ವಲ್ಪ ಚೆನ್ನಾಗಿರ್ಬೋದು, ಸ್ವಲ್ಪ ದಿವಸ ಭಾಳ ಚೆನ್ನಾಗಿರ್ಬೋದು, ಭಾಳ ಮೆರಿಬೋದು, ತಿರುಗಾಡ್ಬೋದು, ಎಲ್ಲದಕ್ಕಿಂತ ದೊಡ್ಡವರು ಆಗ್ಬೋದು. ಆಗ ಹೇಳ್ಬೋದು, ನೋಡವನು ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಜೀವಿಸ್ತಾನೆ, ನಮಗೆ ಯಾಕಪ್ಪ ಈ ರೀತಿ ಅಂತ ದೇವರು ಒಂದು ದಿವಸವನ್ನು ಇಟ್ಟಿದ್ದಾರೆ. ಅಲ್ಲಿಂದ ಅವರಿಗೆ ನಾಶವಾಗಲು ಪ್ರಾರಂಭವಾಗ್ತದೆ. ಈಗ ಒಂದು ಉದಾಹರಣೆಗೆ, ಒಂದು ಮರ ಒಂದು ಹುಳ ಹಿಡಿದ್ರೆ ಅದು ಒಂದೇ ಸಲ ಸಾಯ್ತದ ಇಲ್ಲ. ಆ ಹುಳ ನಿಧಾನವಾಗಿ ಕೊರಿದು ಅದರ ಒಳಗಿನ ಸತ್ವವನ್ನು ಸಂಪೂರ್ಣವಾಗಿ, ಆ ಮರದ ಬೆಂಡನ್ನು ಸಂಪೂರ್ಣವಾಗಿ ಕೊರೆದಾಗಲೇ ಅದು ಸ್ವಲ್ಪ ಬಾಡಿ ಹೋಗಿ ಸರ್ವನಾಶವಾಗುವಂಥದ್ದು. ಈ ಮನುಷ್ಯರ ಜೀವಿತನೂ ಹಾಗೆ. ದಗ, ಮೋಸ, ಅನ್ಯಾಯ ಮಾಡಿ ದುಷ್ಟರಾದರೆ, ಪಾಪಾತ್ಮರಾದರೆ, ಧರ್ಮನಿಂದಕರೊಡನೆ ಧರ್ಮನಿಂದಕರಾಗ್ಬಿಟ್ರೆ, ಈ ದುಷ್ಟರಾಗ್ಬಿಟ್ರೆ ಹಾಗೆ ಅವರು ಇಷ್ಟೇ ಆಸ್ತಿ ಮಾಡ್ಬೋದು, ಪಾಸ್ತಿ ಮಾಡ್ಬೋದು, ಏನೇ ಆಗ್ಬೋದು, ಹೇಗೋ ಮೆರಿಬೋದು. ಕಡೆಗೊಂದು ಹುಳ ಹಿಡಿತದೆ, ನಿಧಾನವಾಗಿ ಅದನ್ನು ಕೊರೀತಾ ಬಂದು ಅದರ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವಾಗಲೇ ಗೊತ್ತಾಗುವಂಥದ್ದು. ಇದುವೇ ದೊಡ್ಡ ದೊಡ್ಡ ಕಾಯಿಲೆಗಳು. ಉದಾಹರಣೆಗೆ ಇವತ್ತು ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಪಾರ್ಶ್ವ ಇರ್ಬೋದು, ಅಕಸ್ಮಾತ್ ನಾನಾ ಕ್ಷಯ ರೋಗಗಳು ಇರ್ಬೋದು, ನಾನಾ ರೀತಿ ಕಾಯಿಲೆಗಳು, ಕಷ್ಟ, ಸಂಕಟ, ದುಃಖಗಳು. ಯಾವಾಗ ನೋಡಿದ್ರು ಆಸ್ಪತ್ರೆ, ಹೆಂಡತಿ ಸರಿ ಇರೋದಿಲ್ಲ, ಮಕ್ಕಳು ಸರಿ ಇರೋದಿಲ್ಲ, ಗಂಡ ಸರಿ ಇರೋದಿಲ್ಲ. ಇದುವೇ ಪರಿಸ್ಥಿತಿ, ಇದುವೇ ನಿಜವಾದ ಅಲ್ಲಿ ಹುಳ ಹಿಡಿಯುವಂಥದ್ದು. ಆದ್ದರಿಂದ ಬಹಳ ಎಚ್ಚರ ಬೇಕು. ದುಷ್ಟರ ಮಾರ್ಗವು ಸರಾಗ ನಾಶವಾಗುವುದು. ಅವರು ದೇವರ ಮಾತನ್ನು ಯಾವಾಗಲೂ ಕೇಳುವುದಿಲ್ಲ, ಬದಲಾಗಿ ವಿರುದ್ಧವಾಗಿಯೇ ನಡ್ಕೊಳ್ತಾರೆ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮನಸ್ಸು ನೋಯಿಸಿ ನಾನಾ ರೀತಿಯಲ್ಲಿ ಅವರು ಜೀವನ ಮಾಡುವವರಾಗಿದ್ದಾರೆ. ಇದುವೇ ಆಗಿದೆ ಕೀರ್ತನೆ 1 ಇಲ್ಲಿಗೆ ಮುಗಿಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ 1ನೇ ಕೀರ್ತನೆ ಇಡೀ ಪರಲೋಕದಿಂದ ಪಾತಾಳ ಲೋಕದವರೆಗೆ ಈ 6 ವಾಕ್ಯದಲ್ಲಿ ಸರ್ವ ಸೃಷ್ಟಿಕರ್ತನ ವಿಷಯವು ಪರಲೋಕದಿಂದ ಅಂದರೆ ಕೈಲಾಸದಿಂದ ಪಾತಾಳದವರೆಗೆ 6 ವಾಕ್ಯದಲ್ಲಿ ಅಡಕವಾಗಿದೆ. ಅದನ್ನೇ ನಾವು ನಿನ್ನೆ ಮತ್ತು ಇವತ್ತು ತಿಳಿದುಕೊಂಡಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ವಾಕ್ಯಕ್ಕೆ ವಿಧೇಯರಾಗಿ ದೇವರು ನಮ್ಮನ್ನು ಹೊಳೆಯ ಬದಿಯಲ್ಲಿ ಬೆಳೆದ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಜೀವಿಸೋದಕ್ಕೆ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವ, ನೀತಿವಂತರ ಮಾರ್ಗವನ್ನು ಯೆಹೋವನು ಲಕ್ಷಿಸುವಂತೆ ಪರಮಾತ್ಮನ ಆಶೀರ್ವಾದ ಮಾಡ್ತಾನೆ. ಆಗ ದೇವರು ನಮಗೆ ಇತರರ ಮೂಲಕ ದೇವರ ವಾಕ್ಯಗಳನ್ನ ತಿಳಿಸಿದ ಮೇಲೆ ವಿಧೇಯರಾಗಿ ಜೀವಿಸಿ, ಒಂದು ವೇಳೆ ತಪ್ಪು ಬರಬಹುದು. ನಮ್ಮ ತಂದೆ ತಾಯಿಗಳು ಅವರು ಕೂಡ ಪಾಪಿಷ್ಠರೇ, ಒಳ್ಳೆಯವರಲ್ಲ. ಯಾರ ತಂದೆ ತಾಯಿಗಳೇ ಆಗಲಿ, ಯಾರೇ ಆಗಲಿ, ಅದು ನಮಗೆ ಅರ್ಥ ಆದಾಗ ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿಕೊಂಡು ಮುಂದೆ ಹೋದಾಗ ಖಂಡಿತವಾಗಿ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಮತ್ತು ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರಕೃತಿ ನಿಯಮದಲ್ಲಿ ಮಳೆ, ಗಾಳಿ, ಆಹಾರದ ವಿಚಾರದಲ್ಲಿ ಪ್ರತಿಯೊಂದರಲ್ಲಿ ಕೂಡ ಮನುಷ್ಯರಿಗೆ ಕಾಯಿಲೆ ಕಸಗಳು ಬಂದೇ ಬರುತ್ತವೆ. ಅದಕ್ಕೆ ನಾವು ವೈದ್ಯರ ಮೂಲಕ ಅದನ್ನು ಸರಿಪಡಿಸಿಕೊಳ್ಳಬೇಕು. ಪ್ರಾರ್ಥನೆಯಲ್ಲಿ ದೇವರಿಗೆ ಒಪ್ಪಿಸಿಕೊಳ್ಳಬೇಕು. ಔಷಧಿ ಮೂಲಕ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೊಡ್ಡ ಗುಣವಾಗದಂಥ ಕಾಯಿಲೆಗಳು ನಾನಾ ರೀತಿಯೆಲ್ಲ ಬರುವಂಥದ್ದು ಅವರವರು ಮಾಡಿದ ಪಾಪವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಆಕ್ಸಿಡೆಂಟ್ ಆಗುವಂಥದ್ದು, ಇವತ್ತು ನೇಣಾಕೊಳ್ಳುವಂಥದ್ದು, ಪಾಯ್ಸನ್ ತಗೊಳ್ಳುವಂಥದ್ದು, ಹೊಳೆ ಹಾರುವಂಥದ್ದು, ರೈಲ್ವೆ ಟ್ರ್ಯಾಕಿಗೆ ಹೋಗಿ ಪ್ರಾಣ ಕಳ್ಕೊಳ್ಳುವಂಥದ್ದು, ಇದೆಲ್ಲ ಅವರು ಮತ್ತು ಅವರ ಹಿರಿಯರ ಮೂಲಕ ಬಂದು ಹೋದ ಅಪರಾಧ. ಇನ್ನೊಬ್ಬರ ಕೈಯಲ್ಲಿ ಕೊಲೆ ಆಗುವಂಥದ್ದು, ಇದೆಲ್ಲ ದುಷ್ಟರಿಗೆ ಬರುವಂಥ ಗತಿಯಾಗಿದೆ. ಆದ್ದರಿಂದ ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು 2ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳೋಣ. ಕೀರ್ತನೆಗಳು 2:1-2. ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ?
ಅನ್ಯ ಜನಗಳು ದುಂಬಿ ಮಾಡುವುದು. ಯಾಕೆ? ಒಳ್ಳೆಯದನ್ನು ಹೇಳಿದಾಗ ಮಾಡಿದಾಗ ಅವರಿಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಮಾಡೋದು ಹೊಡೆದಾಟಕ್ಕೆ ಬರೋದು, ಹೊಡೆಯೋದು, ಕೇಸ್ ಹಾಕ್ಸ್ಕೊಳ್ಳೋದು, ನಾನಾ ಥರದ ಕಾನೂನನ್ನು ತರುವುದು, ದುಂಬಿ ಮಾಡುವುದು, ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು. ಯಾಕೆ? ಇವರು ನಾವು ಇವತ್ತು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಅಥವಾ ಇವತ್ತು ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಇದು ಎಲ್ಲವನ್ನು ಕೂಡ ಇದು ದೊಡ್ಡದಾಗಿ ವಿರೋಧ ಬರ್ತಾ ಇರೋದು. ಯಾಕೆ ಅಂತ ಈ ದೊಡ್ಡದಾಗಿ ವಿರೋಧ ಬರ್ತಾ ಇರೋದು ಈ ಕುರಾನಿಗೂ ಬೈಬಲಿಗೂ. ಯಾಕೆಂದ್ರೆ ಇಲ್ಲಿ ಸತ್ಯವನ್ನೇ ಬೋಧಿಸ್ತಾರೆ. ಕುರಾನರು ಓದೋರು ಬೋಧಿಸೋರು ಕೂಡ ದೊಡ್ಡ ಇದಕ್ಕೆ ಹೋಗೋದಿಲ್ಲ. ಆದರೆ ಬೈಬಲ್ ವಿಚಾರವನ್ನು, ಬೈಬಲನ್ನು ತೆಗೆದುಕೊಂಡು ಇವತ್ತು ಈ ಸೇವಕರುಗಳು ಅನೇಕರು ಏನು ಮಾಡ್ತಾರೆ? ಸತ್ಯವನ್ನೇ ಬೋಧಿಸ್ತಾರೆ, ತಿಳಿಸ್ತಾರೆ, ಮಾಡ್ತಾರೆ. ಅದು ಜನಗಳಿಗೆ ಸಹಿಸಿಕೊಳ್ಳಕ್ಕಾಗುವುದಿಲ್ಲ. ಯಾರಿಗೆ? ಈ ದುಷ್ಟರಿಗೆ ಸಹಿಸಿಕೊಳ್ಳಕ್ಕಾಗುವುದಿಲ್ಲ. ಅವರ ಮಾರ್ಗದವರಿಗೆ ಚುಚ್ಚುತ್ತದೆ ಸತ್ಯವಾಕ್ಯಗಳು. ಆದ್ರಿಂದ ಜಗಳ, ಹೊಡೆದಾಟ, ಬಡದಾಟ ಮಾಡುವುದು, ವ್ಯರ್ಥ ಯೋಚನೆಗಳನ್ನು ಮಾಡುವುದು. ಇವ್ರನ್ನ ಹೇಗಾದರೂ ತಗ್ಗಿಸ್ಬೇಕಲ್ಲಪ್ಪ ಅಂತ ಹಿಂದಿನ ಕಾಲದಲ್ಲಿ ಪ್ರವಾದಿಗಳನ್ನು ದೇವರು ಆದುಕೊಂಡವರನ್ನು ಕೂಡ ಅದುವೇ ರೀತಿಯಾಗಿದ್ದು. ಅದಕ್ಕೆ ನೋಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಕೂಡ ಒಬ್ಬ ಬೇಡರವನು ಏನು ಮಾಡ್ದ? ಬಾಣ ಬಿಟ್ಟು ಕೊಂದು ಹಾಕಿದ. ಅದೇ ಯೇಸುಸ್ವಾಮಿಯನ್ನ ಏನು ಮಾಡಿದ್ರು? ಯೇಸುಂಬ ನಾಮದಲ್ಲಿ ಬಂದಾಗ ಶಿಲ್ಬೆಗೆ ನಾನಾ ಥರದ ಶಿಕ್ಷೆಯನ್ನು ಕೊಟ್ಟು ಕೊಂದರು. ಅದೇ ಮಹಮ್ಮದ್ ಪೈಗಂಬರವರನ್ನ ಏನು ಮಾಡಿದ್ರು? ಅವರನ್ನು ಕೂಡ ಹೊಡೆದೇ ಸಾಯಿಸಿದ್ರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇವತ್ತು ಕೂಡ ಸತ್ಯ ವಿಷಯವನ್ನು, ದೇವರ ವಿಷಯವನ್ನು ಹೇಳಿಕೊಂಡು ನ್ಯಾಯ ವಿಚಾರಣೆಯನ್ನು ಮಾತನಾಡಿದರೆ, ನ್ಯಾಯವನ್ನು ತೀರ್ಸಕ್ಕೆ ಮಾತಾಡೋಕ್ಕೆ ಹೋದರೂ ಕೂಡ ಅನೇಕರು ಇದನ್ನು ಸಹಿಸಿಕೊಳ್ಳುವುದಿಲ್ಲ. ಬದಲಾಗಿ ಹೊಡಿತಾರೆ, ಬಡಿತಾರೆ, ಕೊಲ್ತಾರೆ, ಗ್ರಂಥಗಳನ್ನು ಸುಡುವಂಥದ್ದು. ಉದಾಹರಣೆಗೆ ಇವತ್ತು ವೇದಗಳಿರ್ಬೋದು, ಪುರಾಣಗಳಿರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಅದರಲ್ಲಿ ಇರುವಂಥ ವಿಷಯವನ್ನು ಕೂಡ ಸತ್ಯವಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟವರು ತಿಳಿಸ್ತಾ ಇದ್ದಾರಾ ಇಲ್ವಾ? ಏನೇನೋ ಸುಳ್ಳು ಹೇಳಿ ಅವರಿಗೆ ಬೇಕಾದಾಗೆ ಮಾಡಿಕೊಂಡು ಜನಗಳನ್ನು ಮರಳುಗೊಳಿಸ್ತಾ ಇದ್ದಾರೆ. ನಿಜವಾಗಿ ವೇದಗಳಲ್ಲಿ ಬರೆದ ಸತ್ಯವನ್ನು ತಿಳಿಸ್ತಾರಾ? ಇಲ್ಲ. ಅದೇ ಮಹಾಭಾರತ ಕೂಡ ವೇದಗಳಿಂದ ಬಂತು, ಭಗವದ್ಗೀತೆ ಕೂಡ ಮಹಾಭಾರತದಿಂದಲೇ ಬಂತು, ಕಲಿಯುಗದ ಪುರಾಣ ಪ್ರತಿಯೊಂದು ಅದುವೇ ಬಂತು. ಆದರೆ ಭವಿಷ್ಯತ್ ಪುರಾಣಗಳು, ಪ್ರತಿ 18 ಪುರಾಣಗಳು ಕೂಡ ಇದರಲ್ಲಿ ಬರೆದಿರುವ ಸರಿಯಾದ ವಿಷಯವನ್ನು ತಿಳಿಸ್ತಾರಾ? ಇಲ್ಲ. ಜನಗಳನ್ನು ಇವತ್ತು ಮೋಡಿ ಮಾಡಿ ಒಂದು ವರ್ಗದ ಜನರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಕೆಲವರು ಕೂಡ ಇವತ್ತು ನಾನಾ ಥರದ ಬಟ್ಟೆಗಳನ್ನು ಹಾಕ್ಕೊಂಡು, ಮಾಲೆಗಳನ್ನು ಹಾಕ್ಕೊಂಡು ಏನೇನೋ ಮಾಡಿ ಇವತ್ತು ಜನಗಳನ್ನು ವಂಚಿಸ್ತಾ ಇದ್ದಾರೆ. ಬೈಬಲ್ ಬೇಡ, ಕುರಾನ್ ಬೇಡ, ಹೋಗಲಿ. ಈಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವೇದಗಳು, ಪುರಾಣಗಳಿದ್ದಾವೆ, ಮಹಾಭಾರತ ಇದೆ, ಭಗವದ್ಗೀತೆ ಇದೆ, ಕಲಿಯುಗದ ಪುರಾಣ ಇದೆ. ಇದೆಲ್ಲವೂ ಇದನ್ನು ಸರಿಯಾಗಿ ತಿಳಿಸ್ತಾರಾ? ಇಲ್ಲ. ಇಲ್ಲಿ ನೋಡಿ ಜನಗಳು ಕೆಡಿಸುವಂಥದ್ದು, ಮುಚ್ಚಿಟ್ಟು ಅವರವರ ಸ್ವಂತಕ್ಕಾಗಿ ಇವತ್ತು ಮುಚ್ಚಿಟ್ಟು ಜನಗಳಿಗೆ ಬೇಕಾದಾಗೆ ಮಾತಾಡಿಕೊಂಡು ಇವತ್ತು ಈ ರೀತಿ ಕಾಲ ಕಳೆಯವರಾಗಿದ್ದಾರೆ. ಇಂಥವರು ಸತ್ಯವನ್ನು ಮಾತಾಡಿದರು ಹೊಡೆಯೋದು, ಬಡಿಯೋದು, ದುಂಬಿ ಮಾಡುವುದು, ಅವ್ರನ್ನ ಏನು ಮಾಡಬೇಕು? ಕೊಲೆ ಮಾಡಬೇಕು, ಸರ್ವನಾಶ ಮಾಡಬೇಕು ಅಂತ ವ್ಯರ್ಥ ಮಾಡ್ತಾ ಇರೋದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಈಗ 2ನೇ ವಚನಕ್ಕೆ ಹೋಗೋಣ. ಕೀರ್ತನೆಗಳಲ್ಲಿ 2:2 ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ನೋಡಿ, ಸರ್ವ ಸೃಷ್ಟಿಕರ್ತನಾದ ದೇವರು ಯಾರನ್ನು ಅಭಿಷೇಕ ಮಾಡಿ ಸತ್ಯ ಸುವಾರ್ತೆಯನ್ನು ತಿಳಿಸಿ, ದೇವರ ವಿಷಯವನ್ನು ತಿಳಿಸಿ, ದೇವರ ಆಶೀರ್ವಾದವನ್ನು ಪಡೆಯಬೇಕಾದರೆ ಮನುಷ್ಯರು ಯಾವ ರೀತಿ ಜೀವಿಸಬೇಕು ಅಂತೇಳಿ ಒಬ್ಬೊಬ್ಬರನ್ನ ಅದಕ್ಕಾಗಿ ದೇವರು ಆಯ್ಕೆ ಮಾಡಿರ್ತಾರೆ. ಅಂಥವರಿಗೆ ವಿರುದ್ಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಭೂಪತಿಗಳಂದರೆ ಈ ಭೂಲೋಕದಲ್ಲಿ ಜೀವಿಸುವಂಥ ಮನುಷ್ಯರು, ಇವರು ಅರಸರುಗಳು, ರಾಜರುಗಳು ಅಂತ ಹೇಳುವಂಥವ್ರು, ಇವರು ಭೂಪತಿಗಳಾಗಿದ್ದಾರೆ, ರಾಜಕಾರಣಿಗಳು ಆಗಿದ್ದಾರೆ. ಅದು ಇವತ್ತು ಕೂಡ ನಡೀತಲೇ ಇದೆ. 2ನೇದಾಗಿ ಅಧಿಕಾರಿಗಳು ಒಟ್ಟಾಗಿ ಸೇರಿ, ಅಯ್ಯೋ ಇವರನ್ನು ಬಿಟ್ಟು ಆಗೋದಿಲ್ಲಪ್ಪ, ನಮ್ಮ ಗುಟ್ಟನ್ನು ರಟ್ಟ ಮಾಡ್ತಾ ಇದ್ದಾರೆ, ಅವ್ರ ಮಾತಿಗೆ ಉತ್ತರ ಕೊಡೋಕೆ ಆಗೋದಿಲ್ಲ, ನಮ್ಮನ್ನು ಕೆಡಿಸ್ತಾ ಇದ್ದಾರೆ, ಜನಗಳೆಲ್ಲ ಇವರ ಹಿಂದೆ ಹೋಗ್ತಾರೆ, ಇವರನ್ನು ಯಾವ ರೀತಿಯಾದರೂ ನಾಶ ಮಾಡಲೇಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಭೂಪತಿಗಳು ಮತ್ತು ಅಧಿಕಾರಿಗಳು ಅಂದರೆ ರಾಜರುಗಳು, ಅರಸರುಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು. ಈಗ ಉದಾಹರಣೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಕೆಟ್ಟದಾಗಿ ತಪ್ಪಾಗಿ ನ್ಯಾಯ ತೀರಿಸ್ತಾರೆ, ಕೇಳಿದರೆ ಅವರಿಗೆ ಮಾತಾಡೋಕೆ ಉತ್ತರ ಕೊಡೋದಿಲ್ಲ, ಲಂಚ ತೆಗಿಬಾರ್ದು ಅಂತ ಇದೆ, ಮೋಸ ಮಾಡಬಾರ್ದು ಅಂತ ದೇವರು ಹೇಳಿದೆ. ಅದನ್ನು ಕೇಳಿದರೆ ಅವರು ಕೂಡ ಏನು ಮಾಡ್ತಾರೆ? ಇಂಥವ್ರನ್ನ ಹೊಡೆಯೋದು, ಬಡಿಯೋದು, ಇಂಥ ಕೇಸ್ ಹಾಕಬೇಕು, ಜೈಲಿಗೆ ತಳ್ಳಬೇಕು, ಅವರನ್ನು ಕೊಲೆ ಮಾಡಬೇಕು, ನಾನಾ ರೀತಿಯಲ್ಲಿ ಇವತ್ತು ದೇವರು ಅಭಿಷೇಕಿಸಿದವರಿಗೆ ಹಿಂಸೆ ಕೊಡುವವರಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಇದು, ಇವತ್ತಿನ ಈ ಕಾಲದಲ್ಲಿ ಕೂಡ ಅದುವೇ ಕೊಡುತ್ತಲೇ ಇದ್ದಾರೆ. ಇವರಾಗಿದ್ದರೆ ದುಷ್ಟರು ಅಂತ ಇದರ ಅರ್ಥ. ಈಗ 3ನೇ ವಚನ,
ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ. ನೋಡಿ, ನಮಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಈ ರೀತಿ ಕಾನೂನನ್ನು ಅವರು ಮಾತನಾಡ್ತಾ ಇದೆ. ಇದು ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಆದ್ರಿಂದ ಏನ್ ಮಾಡೋಣ, ಬೇಡಿಗಳನ್ನು ಮುರಿದು ಬಿಸಾಡೋಣ. ಇದು ಅವರು ಮಾತಾಡೋದಾಗೆ ಮಾಡಬೇಕು, ಇಂಥ ಕಾರ್ಯಗಳನ್ನು ಮಾಡೋದಾಗೆ ಮಾತಾಡಬೇಕು. ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ. ಬೇರೆ ಜನರನ್ನು ಇವರು ಎಚ್ಚರಿಸ್ತಾ ಇದ್ದಾರೆ. ಇಂಥವ್ರನ್ನ ಸಂಪೂರ್ಣ ನಾಶ ಮಾಡಬೇಕು ಅಂತೇಳಿ ಆದಿ ಕಾಲದಲ್ಲಿ ನಡೆದಿದೆ. ನಾವು ಇದು ಬೈಬಲಲ್ಲಿ, ಕುರಾನಲ್ಲಿ ಎಲ್ಲದರಲ್ಲಿಯೂ ನೋಡುವಾಗ ಇವತ್ತು ಕೂಡ ಅದುವೇ ಒಂದೊಂದು ಸಂಘ ಸಂಸ್ಥೆಗಳು ಸರ್ಕಾರದವರು ಇದೇ ಮಾತಾಡ್ತಾ ಇದ್ದಾರೆ. ಇವರನ್ನು ಹೇಗಾದರೂ ಮಾಡಿ ಹಾಳು ಮಾಡಲೇಬೇಕಲ್ಲ ಅಂತ. ಅದುವೇ ಇವತ್ತು ಕೊಲೆ ಸುಲಿಗೆ ಇದೆಲ್ಲಾಗೋದು. ವಿಶೇಷವಾಗಿ ಜಾಸ್ತಿ ಬೈಬಲ್ ವಿಷಯ ಯಾರು ಮಾತಾಡ್ತಾರೋ, ಯಾರು ತಿಳಿಸ್ತಾರೋ ಅವರ ಮೇಲೆ ಇಂಥ ದುಷ್ಟರ ಒಂದು ಬೇಟೆ ಅಂಥವ್ರ ಮೇಲೆ ಆಗುವುದು. ಯಾಕಂದರೆ ಬೈಬಲಲ್ಲಿ ಇದ್ದಿರುವಂಥ ಸತ್ಯ ಎಲ್ಲದರಲ್ಲಿಯೂ ಇದೆ, ಅದು ತಿಳಿಸುವುದಿಲ್ಲ. ವಿಶೇಷವಾಗಿ ಎಲ್ಲದರಲ್ಲಿ ವಿಶೇಷವಾದ ಸತ್ಯ ಇರುವುದು ಬೈಬಲಲ್ಲಿ. ಆದ್ದರಿಂದ ಬೈಬಲ್ ಮೇಲೆ ಎಲ್ಲರಿಗೂ ಒಂದು ಇವತ್ತು ದ್ವೇಷವಾಗಿದೆ. ಇದುವೇ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನಾವು 2ನೇ ಅಧ್ಯಾಯ 4ನೇ ವಚನಕ್ಕೆ ಹೋಗೋಣ. ಪರಲೋಕದಲ್ಲಿ ಅಸನಾರೂಢವಾಗಿರುವಾತನು ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಆಗ ಇದೆಲ್ಲವನ್ನ ಪರಲೋಕದಲ್ಲಿ ಅಂದರೆ ಯಾರು? ಸರ್ವ ಸೃಷ್ಟಿಕರ್ತನಾದ ದೇವರು. ಆ ಪರಲೋಕ ಅಂದರೆ ಕೈಲಾಸ, ವೈಕುಂಠದ ಎಲ್ಲಿಯಪ್ಪ ಅಂದರೆ ಆಕಾಶದ ಮೇಲೆ ಈಗಲೂ ನೀರಿದೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಇದು ನಮಗೆ ಎಲ್ಲ ಗ್ರಂಥಗಳು ತಿಳಿಸಲ್ಪಡುತ್ತವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನೋಡುವಾಗ ಇದನ್ನೆಲ್ಲವನ್ನ ನೋಡಿ ಇವರು ಮಾಡ್ತಾ ಇರುವಂಥ ಅನ್ಯಾಯ, ದಗ, ಮೋಸ, ದೇವರು ಆರಿಸಿಕೊಂಡವರಿಗೆ ಸತ್ಯವನ್ನು ತಿಳಿಸಿದಾಗ, ನ್ಯಾಯವನ್ನು ಮಾತಾಡಿದಾಗ ಯಾರು ತೊಂದರೆ ಕೊಡ್ತಾರ, ಏನು ಯೋಚನೆ ಮಾಡ್ತಾರೋ ಅದಕ್ಕೆಲ್ಲ ದೇವರು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾನಂತೆ, ನಗುತ್ತಾನೆ. ನೀವು ಮಾಡಿ ಮಾಡಿ ಎಲ್ಲಿವರೆಗೆ ಮಾಡ್ತೀರಾ ಏನು ಮಾಡ್ತೀರಾ? ನಾನು ಆರಿಸಿಕೊಂಡವರನ್ನ, ನನ್ನ ಶಿಷ್ಯರನ್ನ ಮಾಡಿ 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 ಅಂತೇಳಿ ನಗ್ತಾರಂತೆ. ಅದುವೇ ನೋಡಿ ಇವತ್ತು ಅನೇಕ ಪ್ರವಾದಿಗಳು, ಋಷಿಮುನಿಗಳು ದೇವರ ಮನುಷ್ಯರನ್ನ ಇವತ್ತು ನಾಶ ಮಾಡಿದ್ದು, ಹೊಡೆದಿದ್ದು, ಬಡ್ದಿದ್ದು, ಕೊಲೆ ಮಾಡಿದ್ದು, ಆಮೇಲೆ ದೇವರೇ ಮನುಷ್ಯನಾಗಿ ಬಂದಾಗ ಇಲ್ಲಿ ಭೂಲೋಕದಲ್ಲಿ ಹೊಡೆದು ಕೊಂದಿದ್ದು ಎಲ್ಲ ಇದುವೇ ಆಗಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಕೂಡ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ಬೆಟ್ಟದಲ್ಲಿ ಒಂದು ಮನುಷ್ಯ, ಒಂದು ಮನುಷ್ಯ ಹಿಂದೂ ಸಹೋದರ ಸರಿಯಾಗಿ ದೇವರ ವಿಷಯವನ್ನ ಸಾರ್ತಾ ಇದ್ದ. ಅಲ್ಲಿಗೆ ಒಂದು ಸ್ತ್ರೀ ಏನ್ ಮಾಡಿದ್ಲು, ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಇತರರನ್ನು ಒಟ್ಟುಗೂಡಿಸಿ ಮನುಷ್ಯರನ್ನ ಕೊಲೆ ಮಾಡಿ ನಾಪತ್ತೆ ಮಾಡಿದ್ರಂತೆ. ಇದು ಬಹಳ ವರ್ಷದ ಹಿಂದೆ ಒಂದು ಕಡೆ ನಾವು ಹೋದಾಗ, ಅಲ್ಲಿ ಹತ್ತಿರಕ್ಕೆ ಹೋದಾಗ ಬೆಟ್ಟವನ್ನು ಕೂಡ ನನಗೆ ತೋರಿಸಿದ್ರು. ನೋಡಿ, ಇಂಥಲ್ಲಿ ಈ ರೀತಿ ನಡೆದು ಹೋಗಿದೆ ಅಂತೇಳಿ. ಹಾಗೆ ಇವತ್ತು ಸತ್ಯವನ್ನ ಹೇಳುವವರನ್ನ ಖಂಡಿತವಾಗಿ ಯಾವ ರೀತಿ ಶಿಕ್ಷೆ ಒಳಪಡಿಸ್ತಾರೆ, ಹೊಡೆಯೋದು, ಬಡಿಯೋದು, ಕಾನೂನು, ಜೈಲು, ಕೇಸು, ಅಥವಾ ಹೊಡೆದು ಕೊಲೆ ಮಾಡಿ ನಾಪತ್ತೆ ಮಾಡಲಿಕ್ಕೂ ಕೂಡ. ನನ್ನನ್ನು ಕೂಡ ಉದಾಹರಣೆ, ನನ್ನ ಮನೆಯಲ್ಲಿ ಇರುವಾಗ ಒಂದು 2-3 ಮನುಷ್ಯರು ಸೇರಿಕೊಂಡು ಹೊಡೆದು ಅವನನ್ನು ಏನು ಮಾಡೋಣ, ಹೊಳೆಗೆ ಹಾಕ್ಬಿಡೋಣ, ಪಾರ್ಸಲ್ ಮಾಡಿಬಿಡೋಣ, ಅವನನ್ನು ಇಲ್ಲಿ ಇಲ್ಲದೆ ಮಾಡಿಬಿಡೋಣ ಅಂತೇಳಿ ಹೆಂಡತಿ ಮಕ್ಕಳಿಗೆ ಎಲ್ಲ ಚಾಡಿ ಹೇಳಿದರು. ಇದನ್ನು ಹಿಂದೆ ಕೂಡ ನಾನು ಇದನ್ನು ಸಾಕ್ಷಿ ಹೇಳಿದ್ದೇನೆ. ಆದರೆ ಇಲ್ಲಿ ವಾಕ್ಯ ನೋಡುವಾಗ ಪರಲೋಕದಲ್ಲಿ ಆಸನ ರೂಢನಾಗಿರುತ್ತಾನದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಆದರೆ ನನಗೆ ಕಷ್ಟ, ಸಂಕಟ, ದುಃಖಗಳು ಬಂತು. ದೇವರೇ ನನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಒಬ್ಬಂಟಿಗನಾಗಿ ಕಳಿಸಿಕೊಟ್ರು. ದೇವರು ಆರಿಸಿಕೊಂಡು ದೇವರ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕೆ. ಅದರಲ್ಲಿ ಇಬ್ಬರಿಗೂ ಬ್ರೈನ್ ಕ್ಯಾನ್ಸರ್ ಬಂದು ಹೋಯಿತು. ಈ ಲೋಕವನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂತು. ಎಂತೆಂಥವರು ಏನೇನೋ ಆದರೂ ಬಹಳ ಜನ ವಿರೋಧ ಬಂದವರು ಈ ಲೋಕವನ್ನು ಬಿಟ್ಟು ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾರು ಪ್ರೀತಿಯಿಂದ ನೋಡ್ಕೊಂಡ್ರೋ, ಪ್ರೀತಿಯಿಂದ ನನ್ನನ್ನು ಆಧರಿಸಿದ್ರೋ ಅವರು ಇವತ್ತು ಕೂಡ ಚೆನ್ನಾಗಿದ್ದಾರೆ. ದೇವರವ್ರನ್ನ ಹೇರಳವಾಗಿ ಆಶೀರ್ವದಿಸಲಿ. ಆಗ ನೋಡಿ, ದೇವರಿಂದ ಆದುಕೊಂಡವರಿಗೆ ಯಾವ ರೀತಿ ವಿರೋಧವಾಗಿ ಮಾತನಾಡ್ತಾರೋ, ಏನು ಯೋಚನೆ ಮಾಡ್ತಾರೋ ಅವರೆಲ್ಲರನ್ನ ದೇವರು ಪರಲೋಕದಲ್ಲಿ ಅಂದರೆ ಕೈಲಾಸ, ವೈಕುಂಠದಲ್ಲಿ ಕೂತುಕೊಂಡು ನಗುತ್ತಾನಂತೆ. ನಿಮಗೂ ಒಂದು ದಿವಸ ಬರುತ್ತದೆ ಅಂತೇಳಿ. ಅದುವೇ ನೋಡಿ, ಇವತ್ತು ಒಂದೊಂದು ಊರಿಗೆ, ಒಂದೊಂದು ಮನೆಗಳಿಗೆ ಯಾರು ವಿರೋಧಿಗಳು ಬಂದರೋ ದೊಡ್ಡ ದೊಡ್ಡ ಕಾಯಿಲೆಗಳು, ಕಷ್ಟ, ಸಂಕಟ, ದುಃಖಗಳು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಹೆಂಡತಿಗೆ, ಮಕ್ಕಳಿಗೆ, ಗಂಡನಿಗೆ ಒಂದಲ್ಲ ಒಂದು ಬರ್ತಾ ಇರುವುದು ಇದುವೇ ಆಗಿದೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಮಗೆ ಸ್ತೋತ್ರ. ಅಂಥವರಿಗೆ ದೇವರೇ ಏನು ಮಾಡ್ತಾರೆ, ಅವರ ಪರವಾಗಿ ದೇವರೇ ಯುದ್ಧ ಮಾಡ್ತಾನೆ, ದೇವರೇ ಉತ್ತರ ಕೊಡ್ತಾನೆ. ನಾವು ಅಂಥವರಿಗಾಗಿ ಪ್ರಾರ್ಥಿಸುವುದು ಮಾತ್ರ ನಮ್ಮ ಕೆಲಸವಾಗಿದೆ.
ಅದೇ ಬೈಬಲಲ್ಲಿ ಮತ್ತಾಯ 5ನೇ ಅಧ್ಯಾಯ 44ನೇ ವಚನ ನೋಡುವಾಗ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಶಾಂತಿ ಸಮಾಧಾನದಲ್ಲಿರಿ, ತಾಳಿಕೊಳ್ಳಿರಿ ಎಂಬುದಾಗಿ ಮಾತನ್ನು ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮರು ಪುರಾಣದಲ್ಲಿ ಎಲ್ಲ ವೇದಗಳಲ್ಲಿ ಗ್ರಂಥಗಳಲ್ಲಿ ಕೂಡ ಇದೇ ವಿಷಯವಿದೆ. ಆದ್ದರಿಂದ ದೇವರಿಂದ ಆಯ್ಕೆಗೊಂಡಂಥ ನಮಗೆ ಇಂಥ ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಪ್ರಾರ್ಥಿಸಿ ಸುಮ್ಮನೆ ಇರಬೇಕು. ಒಂದು ವೇಳೆ ಸತ್ತರೆ ಸಾಯಲಿ, ಹೊಡೆದ್ರೆ ಹೊಡಿಲಿ, ಜೈಲಿಗೆ ಹಾಕಿದ್ರೆ ಹಾಕಲಿ, ಕೈ ಕಾಲು ಮುರಿದ್ರೆ ಮುರಿಲಿ ಅಂತ ಅದೇ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಕೂಡ ಆ ದೇವರೊಂದು ಮಾತನ್ನು ಹೇಳಿದರೆ, ಸಾಯಬೇಕಾದರೂ ನಂಬಿಕಸ್ಥನಾಗಿರು ಅಂತೇಳಿ. ಹಾಗೆ ಲೋಕದಲ್ಲಿ ದೇವರೊಂದಿಗೆ ನಾವು ದೇವರು ನಮ್ಮನ್ನು ಕರೆದ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಬಹಳ ಕಷ್ಟ ಸಂಕಟ ದುಃಖಗಳು. ಯಾಕೆಂದರೆ ಈ ಲೋಕದಲ್ಲಿ ಬಹುಪಾಲು ಮಂದಿ ದುಷ್ಟರೇ ಇರೋದು ಹೊರತು, ಯಾಕೆಂದರೆ ಇದು ಕಲಿಯುಗ, ಇಲ್ಲಿ ದುಷ್ಟ ಶಕ್ತಿ ಅಂಥವನ್ನೆಲ್ಲ ನಡೆಸ್ತಾ ಇರುವುದು ಈ ಯುಗ ಅಂಥದ್ದಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 5ನೇ ವಚನ, ಅನಂತರ ಆತನು ಸಿಟ್ಟಾಗಿ ನಾನು ನೇಮಿಸಿದ ಅರಸನನ್ನು ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ, ದೇವರಿಗೆ ನೋಡಿ 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 ಸಿಟ್ಟು ಬಂದು ನಾನು ನೇಮಿಸಿದ ಅರಸ ಯಾರು? ತಂದೆಯಾದ ದೇವರ ಬಲಪಾರ್ಶ್ವ, ಅವರೇ ಯೇಸು ಕ್ರಿಸ್ತರಾಗಿದ್ದಾರೆ. ಅವರೇ ನಮ್ಮ ಸಂಸ್ಕೃತದಲ್ಲಿ ಪ್ರಜಾಪತಿ ಅಂದರೆ ಮಾನವ ರಕ್ಷಕ. ಓಂ ಬ್ರಹ್ಮಪುತ್ರಾಯ ನಮಃ. ಬ್ರಹ್ಮನ ಪುತ್ರನೇ ಆಗಿದ್ದಾನೆ. ಬಲಪಾರ್ಶ್ವವನ್ನು ಪುತ್ರನಾಗಿ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ನ್ಯಾಯ ತೀರ್ಪಿಗಾಗಿ ಇನ್ನು ಮುಂದೆ ಬರುವವರು ಕೂಡ ಅವರೇ ಆಗಿದ್ದಾರೆ. ಅರಸನನ್ನು ಚೀಯೋನೆಂಬುದರ ಶಾಂತಿ ಸಮಾಧಾನದ ಪರಿಶುದ್ಧ ಪರ್ವತದಲ್ಲಿ ಸ್ಥಾಪಿಸಿದ್ದೇನೆ. ನೀನೇ ಅವರಿಗೆ ಎಲ್ಲದಕ್ಕೆ ತೀರ್ಪು ಕೊಡಬೇಕಾದಂಥ ತಂದೆಯಾದ ದೇವರು ಅಂದರೆ ತಂದೆ ಮಗನಿಗೆ ಅಂದರೆ ಬ್ರಹ್ಮ ವಿಷ್ಣು, ಈ ವಿಷ್ಣುವಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರೇ ಆಗಿದ್ದಾರೆ ಯೇಸು ಕ್ರಿಸ್ತ. ಅದಕ್ಕೆ ಸ್ಥಾಪಿಸಿದ್ದಾರೆ. ನೋಡಿ, ಇಂತಿಂಥವ್ರು ಈ ರೀತಿ ಮಾಡ್ತಾ ಇದ್ದಾರೆ, ಅವರಿಗೆ ನೀನೇ ಉತ್ತರ ಕೊಡುವಂಥ. ಅದೇ ಇವತ್ತು ನಡೀತಾ ಇರುವಂಥದ್ದು. ಕಷ್ಟ ಸಂಕಟ ದುಃಖ, ನಾನಾ ರೀತಿ ಕಷ್ಟಗಳು, ಜಲಪ್ರವಾಹಗಳು, ಚಂಡಮಾರುತ, ಬೆಟ್ಟ ಸರಿಯೋದು, ಬೆಂಕಿ ಬೀಳುವಂಥದ್ದು, ದೊಡ್ಡ ದೊಡ್ಡ ಅಪಘಾತಗಳು ಏನೆಲ್ಲ ಆಗುವಂಥದ್ದು ಇದುವೇ ಆಗಿದೆ. ದೇವರ ಮಾತನ್ನು ಕೇಳದ ದುಷ್ಟರು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಹಿಂಸೆ ಕೊಟ್ಟಾಗ, ಈ ರೀತಿ ದೇವರ ಮಾತನ್ನು ಕೇಳದ ಅನ್ಯಾಯ ದಗ ಮೋಸ ಎಲ್ಲಿ ಜಾಸ್ತಿ ತುಂಬಿ ಬರ್ತದೋ ಅಲ್ಲಿಗೆ ಶಿಕ್ಷೆ ಈ ತಂದೆಯಾದ ದೇವರು ಮಗನಾದ ದೇವರ ಮೂಲಕ ಕೊಡುವಂಥದ್ದು. ಪ್ರಜಾಪತಿ, ಮಾನವ ರಕ್ಷಕ ಬೈಬಲಲ್ಲಿ ಯೇಸು ಕ್ರಿಸ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕುರಾನಲ್ಲಿ ಈಸಾ ಮಸೀಹ ಎಂಬ ಒಂದು ಶಬ್ದ ಬರೆಯಲ್ಪಟ್ಟಿದೆ. ಅದುವೇ ಆಗಿದೆ. ಅವರೇ ಆಗಿದ್ದಾರೆ ಇವತ್ತು ತೀರ್ಪು ಕೊಡುವವರು ಮಾಡುತ್ತಿರುವ ಕೆಲಸ. ಹಾಗೆ ಅವರ ಮೂಲಕ ತೀರ್ಪನ್ನು ದೇವರೇ ಕೊಡುವವರಾಗಿದ್ದಾರೆ. 6, ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೋಪಾವೇಶದಿಂದ ಅವರನ್ನು ಏನು ಮಾಡ್ತಾರೆ? ದೇವರು ಕೋಪ, ಒಂದು ಶಾಂತಿ ಇದೆ, ಸಮಾಧಾನ ಇದೆ, ಅಲ್ಲಿವರೆಗೆ ತಾಳಿಕೊಂಡು ಬರ್ತಾರೆ. ವಿಪರೀತ ಕೋಪವಾದಾಗ ಅವರನ್ನು ಕಳವಳಗೊಳಿಸುವನು. ಅದು ಇವತ್ತು ನಾನಾ ಥರದ ಭೂಲೋಕಕ್ಕೆ ಬಂದಿರುವಂಥ ಶಿಕ್ಷೆಗಳು. ಇವತ್ತು ದೇವರ ಮಾತನ್ನು ಕೇಳದೆ ಇರುವಾಗ ಮತ್ತು ದೇವರು ಆದುಕೊಂಡವರನ್ನು ಎಲ್ಲೆಲ್ಲಿಗೆ ಕಳಿಸಿದ್ರು ಅಲ್ಲಿ ಅವರಿಗೆ ನಾನಾ ಥರದ ಶಿಕ್ಷೆ ಕೊಟ್ಟಾಗ ಅಂಥ ಊರು ಮನೆ ಜನಗಳೇ ಶಾಪಗ್ರಸ್ತರು. ಎಲ್ಲ ಗ್ರಂಥಗಳಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಉದಾಹರಣೆಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದನ್ನೇ ಹೇಳಿದ್ದು, ನೀವು ಶಾಂತಿಯಲ್ಲಿರಿ, ಅವರಿಗೆ ಕಾಲವೇ ತಕ್ಕಾದ ಉತ್ತರವನ್ನು ಕೊಡುತ್ತದೆ. ನೀವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಿ, ದುಷ್ಟರಿಗೆ ತಕ್ಕ ಕಾಲ ಅವರಿಗೆ ಕಾಲವೇ ಉತ್ತರ ಕೊಡುತ್ತದೆ ಅಂತ ದೇವರು ಒಂದು ದಿವಸ ನಿಗದಿಪಡಿಸಿದ್ದಾರೆ. ಆ ದಿವಸ ಬರುವಾಗ ದೇವರು ಏನು ಮಾಡ್ತಾರೆ? ದೇವರು ಆರಿಸಿಕೊಂಡಂಥ ಈ ಮಗನ ಮುಖಾಂತರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ, ತಂದೆ ಮಗ ಪರಿಶುದ್ಧಾತ್ಮ, ಇವರ ಮೂಲಕ ತೀರ್ಪು ಅದುವೇ ಇವತ್ತು ಬರ್ತಾ ಇರುವಂಥದ್ದು. ತೀರ್ಪು ನಾನಾ ಥರದ ಕಷ್ಟ ಸಂಕಟ ದುಃಖಗಳು, ದೇವರು ಸರಿಯಾದ ತೀರ್ಪು ಕೊಡುವುದು ಇದುವೇ ಆಗಿದೆ. ದೇವರು ಸುಮ್ಮನೆ ಬಿಡುವವರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಬಂದಂಥ ಮನುಷ್ಯರು ದೇವರ ಅವತಾರವಿತ್ತಿ ಎಂದರೆ ತಂದೆಯಾದ ದೇವರಿಂದ ಬಂದಂಥ ಮನುಷ್ಯನ ಅವತಾರವಿತ್ತಿ ಬಂದಂಥ ಭೂಲೋಕಕ್ಕೆ ಬಂದಂಥ ದೇವರು ಏನು ಹೇಳ್ತಾರೆ? ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ತಂದೆಯಾದ ದೇವರು, ಸರ್ವ ಸೃಷ್ಟಿ ಮಾಡಿದ ದೇವರು ನನಗೆ ಏನು ಹೇಳಿದ್ದೇನೆ ಅದನ್ನು ನೀವು ಕೇಳಿರಿ ಅಂತ. ಇದು ಯಾರಿಗೆ? ದೇವರಿಂದ ಆಯ್ಕೆಗೊಂಡವರಿಗೆ ಮಾತ್ರ. ದುಷ್ಟರಿಗೆ ಇದು ಅಲ್ಲವೇ ಅಲ್ಲ. ಅದಕ್ಕೆ ಹೇಳಿದ್ದು, ದೇವರು ಎಲ್ಲರನ್ನು ಆರಿಸಿಕೊಳ್ಳೋದಿಲ್ಲ, ಎಲ್ಲರನ್ನು ಸ್ವೀಕಾರ ಮಾಡೋದಿಲ್ಲ, ಬೇಕಾದವರನ್ನು ಮಾತ್ರ ಆರಿಸಿಕೊಳ್ಳುತ್ತಾರೆ ಅಂತೇಳಿ ಇದಕ್ಕೆ ಹೇಳಿದ್ದು. ನಾನು ತಿಳಿಸುತ್ತೇನೆ. ಅದುವೇ ಇವತ್ತು ನಾವು
ಇವತ್ತು ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ಬಂದರು, ಆಮೇಲೆ ಈಗ ಈ ಯುಗದಲ್ಲಿ ಯೇಸೆಂಬ ನಾಮದಲ್ಲಿ ಬಂದರು. ಇದೆಲ್ಲವೂ ಪರಲೋಕ ರಾಜ್ಯವನ್ನ ಮತ್ತೆ ಆಗುವುದು ಹೋಗುವುದು ಪ್ರತಿಯೊಂದನ್ನು ತಿಳಿಸುವುದು ಇದುವೇ ಆಗಿದೆ. ಇವತ್ತು ಪುರಾಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, 18 ಪುರಾಣ ಇರ್ಬೋದು, ಬೈಬಲ್ ಇರ್ಬೋದು, ಅದಕ್ಕೆ ಹೇಳೋದು ಯಾವುದನ್ನು ವಿರೋಧ ಮಾಡಬಾರ್ದು, ಎಲ್ಲದನ್ನ ಬಹಳ ಚೆನ್ನಾಗಿ ನಾವು ಪರಿಶೋಧನೆ ಮಾಡಿ ಹಿಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ತಿಳಿಸುತ್ತೇನೆ ಏನು, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೋಡಿ, ತಂದೆಯಾದ ದೇವರವರ ಬಳಪಾಶವನ್ನು ಮಗನ ರೂಪದಲ್ಲಿ ಪಡೆದು ನಾನು ನಿನ್ನನ್ನು ಏನು ಮಾಡ್ತೇನೆ, ಆರಿಸಿಕೊಂಡಿದ್ದೇನಪ್ಪ. ಈ ಹೊತ್ತು ನಿನ್ನನ್ನು ಪಡೆದುಕೊಂಡಿದ್ದೇನೆ. ನೀನು ಭೂಲೋಕಕ್ಕೆ ಹೋಗಿ ನನ್ನ ವಿಷಯದಲ್ಲಿ ನೀನು ಸಾರಲೇಬೇಕು, ಇಂತಿಂಥ ಕಾರ್ಯವನ್ನು ಮಾಡಲೇಬೇಕು. ನಿನಗೆ ಈ ರೀತಿ ಅವರು ಹಿಂಸೆ ಕೊಡ್ತಾರೆ, ನೀನು ಶಾಂತಿಯಿಂದ ತಾಳಿಕೊಳ್ಳಲೇಬೇಕು ಎಂಬುದಾಗಿ ಪ್ರತಿ ಒಂದು ವಿಚಾರವನ್ನು ಹೇಳಿ ಆ ಮಗನನ್ನು ಒಂದು ಹೆಣ್ಣಿನ ಗರ್ಭದಲ್ಲಿ ಭೂಲೋಕಕ್ಕೆ ಕಳುಹಿಸಿಕೊಟ್ಟರು. ಅದೇ ಓಂ ಬ್ರಹ್ಮಪುತ್ರಾಯ ನಮಃ, ಬ್ರಹ್ಮನೇ ಪುತ್ರನಾಗಿ ಬರ್ತಾ ಇದ್ದಾರೆ ಅಂತ. ಅದೇ ಮಹಾಭಾರತದಲ್ಲಿ ಶ್ರೀಕೃಷ್ಣ ಬ್ರಹ್ಮನ ಒಂದು ಮಗನಾಗಿ ಭೂಲೋಕಕ್ಕೆ ಬಂದಿದ್ದು. ಈ ಕಲಿಯುಗದಲ್ಲಿ ಅದೇ ಶ್ರೀಕೃಷ್ಣ ಏನು ಮಾಡಿದ್ರು ಇಲ್ಲಿ ಅಂದರೆ, ಇವತ್ತು ವಿಷ್ಣುವಿನ 10 ಅವತಾರಗಳು ಎಂಬುದಾಗಿ ನಾವು ಓದಬಹುದು, ಇದನ್ನು ತಿಳ್ಕೊಳ್ಬಹುದು. ಈ ಕಲಿಯುಗದಲ್ಲಿ ಅದೇ ಶ್ರೀಕೃಷ್ಣ ಪರಮಾತ್ಮನು ಕೂಡ ಮರಿಯಮ್ಮ ಎಂಬ ಒಂದು ಗರ್ಭದಲ್ಲಿ ಭೂಲೋಕಕ್ಕೆ ಇಲ್ಲಿಗೆ ಬಂದರು. ಅದೇ ಕುರಾನಲ್ಲಿ ಕೂಡ ನೋಡುವಾಗ ಅಲ್ಲಾಹ್ ದೇವರು ಈಸಾ ಮಸೀಹ ಎಂಬ ಒಂದು ವ್ಯಕ್ತಿ ಮರಿಯಂ ಗರ್ಭದಲ್ಲಿ ಬರ್ತಾನೆ ಅಂತೇಳಿ ಕುರಾನಲ್ಲಿ ಕೂಡ ಬರೆಯಲ್ಪಟ್ಟಿದ್ದು. ಇದು ನಾನೇ ಸ್ವತಃ ಕನ್ನಡ ಕುರಾನಿನಲ್ಲಿ ಓದಿದ್ದೇನೆ. ಇದೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅವರೇ ಬಂದು ನಮಗೆ ತಿಳಿಸಿದ್ದು, ಮಾಡಿದ್ದು, ಗ್ರಂಥಗಳನ್ನ ಕೊಟ್ಟಿದ್ದು, ನಡೆಸಿದ್ದು, ಅದುವೇ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಡೆದಿದ್ದೇನೆ ಏನು ಮಾಡೋಕ್ಕೆ ಮುಂದೆ 8ನೇ ವಚನ, ಕೀರ್ತನೆಗಳು 2:8. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ನೋಡಿ, ಆದರೆ ಮಗನನ್ನು ಭೂಲೋಕಕ್ಕೆ ಕಳಿಸಿಕೊಟ್ರಲ್ಲ, ಅವರು ತಂದೆಯಾದ ದೇವರಲ್ಲಿ, ದೇವರೇ ಇವರನ್ನು ಆಶೀರ್ವದಿಸು, ನನಗೆ ಕೊಡಪ್ಪ, ಇವರನ್ನು ಕ್ಷಮಿಸು ಅಂಥೇಳಿ ನೀನು ಯಾರಿಗಾಗಿ ಪ್ರಾರ್ಥಿಸ್ತೀಯೋ, ಯಾರನ್ನು ಕೇಳ್ತೀಯೋ ಅಂಥವ್ರು ಎಂಥ ಪಾಪಿಗಳಾಗಲಿ ಏನೇ ಆಗಲಿ ಅಂಥವರನ್ನು ನಾನು ನಿನಗೆ ಕೊಡ್ತೇನೆ ಅಂತ ತಂದೆಯಾದ ದೇವರು ಈ ಮಗನಾದ ದೇವರಿಗೆ ಹೇಳಿರುವ ಮಾತು. ಅದೇ ನೋಡಿ, ಉದಾಹರಣೆಗೆ ನನ್ನ ಸಾಕ್ಷಿಯನ್ನು ಕೂಡ ಬಹಳ ಸಲ ಕೇಳಿದ್ದೀರಾ ನೀವು. ಎಂಥ ಕಷ್ಟ, ಸಂಕಟ, ದುಃಖಗಳು ನಮ್ಮ ತಂದೆಯಂದಿರು, ಅಜ್ಜಂದಿರು ಎಂಥ ಪಾಪಿಗಳು, ನಾನು ಕೂಡ ಮಹಾಪಾಪಿ. ಆದರೆ ದೇವರು ಇವತ್ತು ಏನು ಮಾಡಿದರೆ, ಭೂಲೋಕಕ್ಕೆ ಬಂದಂಥ ದೇವರು ತಂದೆಯಾದ ದೇವರಲ್ಲಿ ನನ್ನನ್ನು ಕೇಳಿಕೊಂಡಿದ್ದರಿಂದ ನನ್ನನ್ನು ದೇವರು ಪಡೆದುಕೊಂಡರು. ಮಗನಾದ ದೇವರು ಅದೇ ಇವತ್ತು ನನ್ನ ಆರಿಸಿಕೊಂಡು ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದು. ಹಾಗೆ ಇವತ್ತು ಅನೇಕರಿಗೆ ಇದುವೇ ಆಶೀರ್ವಾದ. ದುಷ್ಟರು ಹಾಗಲ್ಲ, ಹೊಟ್ಟುವನ್ನು ಬಡ್ಕೊಂಡು ಹೋಗ್ತಾರೆ ಅಂತೇಳಿ ಇದುವೇ ಇಲ್ಲಿ ಓದಿದಂಥ ವಿಷಯವಾಗಿದೆ. ಅಂಥವ್ರನ್ನು ಮಾತ್ರ ನಾನು ನಿನಗೆ ಕೊಡ್ತೇನೆ. ಭೂಮಿಯ ಕಟ್ಟ ಕಡೆಯವರೆಗೆ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಭೂಲೋಕದಲ್ಲಿರುವ ಪ್ರತಿ ಒಂದು ಭೂಮಿಯನ್ನು ಕಟ್ಟ ಕಡೆಯವರೆಗೂ ಕೂಡ, ಅಂದರೆ 4 ಕಡೆಯಲ್ಲಿ ಸಮುದ್ರದ ಒಳಗಿರುವಂಥ ಎಲ್ಲ ಭೂಮಿಯನ್ನು ಪ್ರತಿಯೊಂದನ್ನು ನಿನಗೆ ನಾನು ಕೊಡ್ತೇನೆ. ಅಲ್ಲಿವರೆಗೆ ನಾನು ಹೇಳಿದ ಕೆಲಸವನ್ನು ನೀನು ಮಾಡ್ತಾ ಇರು. ಯಾರನ್ನು ನೀನು ಕೇಳ್ತೀಯೋ, ಯಾರನ್ನು ಕ್ಷಮಿಸಲು ಹೇಳ್ತೀಯೋ ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ನಾನು ಪರಿಶುದ್ಧನಾಗಿ ಮಾಡ್ತೇನೆ. ಅಂಥವರೇ ಪರಲೋಕಕ್ಕೆ ಬರುವುದು ಅಂತೇಳಿ ಹೇಳಿ ಭೂಲೋಕಕ್ಕೆ ಅವರ ತಂದೆಯಾದ ದೇವರೆಂದರೆ ಸರ್ವ ಸೃಷ್ಟಿಕರ್ತನಾದಂಥ ಆ ದೇವರ ಪಾರ್ಶ್ವವನ್ನು ಮಗನ ರೂಪದಲ್ಲಿ ಈ ಭೂಲೋಕಕ್ಕೆ ಒಂದು ಅವತಾರದಲ್ಲಿ ಕಳುಹಿಸಿಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ, ತಂದೆಯು ಎಳೆಯದ ಹೊರತು ನನ್ನ ಬಳಿಗೆ ಯಾರೂ ಬರುವುದಿಲ್ಲ, ಅಂಥವರಿಗೆ ಮಾತ್ರ ನಾನು ತಂದೆಯನ್ನು ತಿಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಇದನ್ನು ಕೂಡ ಮೊನ್ನೆ ತಿಳಿದುಕೊಂಡಿದ್ದೇವೆ. ದೇವರು ಬೇಕಾದವರನ್ನು ಮಾತ್ರ ಆರಿಸಿಕೊಳ್ತಾರೆ, ಎಲ್ಲರನ್ನು ಆರಿಸಿಕೊಳ್ಳುವುದಿಲ್ಲ, ಎಲ್ಲರಿಗೂ ದರ್ಶನ ಕೊಡುವುದಿಲ್ಲ, ಎಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ, ಕಾಯಿಲೆಯಿಂದ ದೆವ್ವಗಳಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ದೇವರು ಯಾರನ್ನು ಆರಿಸಿಕೊಳ್ಬೇಕು ಅವರನ್ನು ಮಾತ್ರ ಎಂಬುದಾಗಿ ಇದಕ್ಕೆ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಎಷ್ಟೋ ಕೋಟಿ ಜನಗಳು ದೇವರು ಅಂತೇಳಿ ಪೂಜೆ ಪುಸ್ಕಾರ ಮಾಡ್ಬೋದು, ಮಂತ್ರ ಮಾಡ್ಬೋದು, ಪೂಜೆ ಮಾಡ್ಬೋದು. ಆದರೆ ಅವರ ನಡೆ ನುಡಿ ಪ್ರಪಂಚದಲ್ಲಿ ಸುಳ್ಳು, ದಗ, ಮೋಸ, ಅನ್ಯಾಯ ಖಂಡಿತವಾಗಿದೆ ಅವರ ಹೊಟ್ಟೆ ತುಂಬಿಸಕ್ಕೆ ಹೊರತು ನಿಜವಾಗಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇದನ್ನು ಬಹಳ ಸಲ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಈ ಭೂಲೋಕವನ್ನೇ ಮಗನಿಗೆ ಆಗಿ ಇವತ್ತು ಒಂದು ಅಧಿಕಾರಕ್ಕಾಗಿ ಮಗನಿಗೆ ತಂದೆಯಾದ ದೇವರು ಕೊಟ್ಟವರಾಗಿದ್ದಾರೆ, ಇನ್ನು ಮುಂದೆ ಕೊಡುವವರು ಕೂಡ ಆಗಿದ್ದಾರೆ. ಕಡೆಯವರೆಗೆ ನೀವು ಕೊಡ್ತೇನೆ ಅಂತ ಆಗಿವತ್ತು ಅಧಿಕಾರ
ದೇವರದ್ದೇ ಆಗಿದೆ. ಅದಕ್ಕೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಆ ಮಾತಿಗೆ ವಿಧೇಯರಾಗಿ ಜೀವಿಸಬೇಕು. ಇಲ್ಲದೆ ಹೋದರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಅಂತ ಇದಕ್ಕೆ ಹೇಳುವಂಥದ್ದು ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. 9ನೇ ವಚನ, ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ. ಯಾರನ್ನು? ದುಷ್ಟರನ್ನು, ದೇವರ ಮಾತನ್ನು ಕೇಳದವರು, ನಾನಾ ರೀತಿ ಬಡ ಬಗ್ಗರಿಗೆ, ಅವರಿಗೆ ಇವರಿಗೆ, ಒಟ್ಟಿನಲ್ಲಿ ದೇವರ ಮಾತನ್ನು ಯಾರು ಕೇಳುವುದಿಲ್ವೋ ಹಾಗೆ ಕಬ್ಬಿಣದ ಗದೆಯಿಂದ, ಇವತ್ತು ಸಾಧಾರಣ ಒಂದು ಕೋಲು ಅದರಲ್ಲಿ ಇದರಲ್ಲಿ ಹೊಡೆದ್ರೆ ನೋವಾಗ್ಬೋದು, ಮುರಿತೋಗ್ಬೋದು. ಆದರೆ ಕಬ್ಬಿಣದಿಂದಲೇ ಎಷ್ಟು ಹೊಡೆದ್ರು ಕೊಂದ್ರು ಅದು ಮುರಿತದ, ಏನಾದರೂ ಆಗ್ತದ? ಇಲ್ಲ. ಅಂಥವ್ರು ಈ ದೇವರು ಏನು ಮಾಡ್ತಾನೆ? ಮಗನಾದ ದೇವರ ಮುಖಾಂತರ ಒಂದಲ್ಲ ಒಂದು ರೀತಿ ಶಿಕ್ಷೆಯಲ್ಲಿ ನಾಶ ಮಾಡುವವನಾಗಿದ್ದಾನೆ. ಅಂದರೆ ದೇವರ ಮಾತಿಗೆ ವಿರುದ್ಧವಾಗಿ ನಡೆದಾಗ. ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. ನೋಡಿ, ಮಣ್ಣಿನ ಮಡಿಕೆ, ಇವತ್ತು ಉದಾಹರಣೆಗೆ ಒಂದು ಅಲ್ಯೂಮಿನಿಯಂ ಇರ್ಬೋದು, ಸ್ಟೀಲ್ ಇರ್ಬೋದು, ಕಬ್ಬಿಣ ಇರ್ಬೋದು, ಇದನ್ನು ನಾವು ಎತ್ತಿ ಹಾಕಿದರೆ, ಉದಾಹರಣೆಗೆ ಒಂದು ಮರದ ವಸ್ತುಗಳನ್ನು ಕೂಡ ಎತ್ತಿ ಹಾಕಿದರೆ ಅಷ್ಟು ಬೇಗನೆ ಅದು ಮುರಿಯುವುದಿಲ್ಲ, ಜಜ್ಜಿ ಹೋಗ್ಬೋದಷ್ಟೇ. ಆದರೆ ಮಣ್ಣಿನ ಮಡಿಕೆಗಳು ಹಾಕಿದಾಗ ಪುಡಿ 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 ಆಗ್ತದೆ. ಅದೇ ರೀತಿ ದೇವರಿಗೆ ವಿರುದ್ಧವಾದಂಥ ದುಷ್ಟರು ಯಾರಿದ್ದಾರೋ ಅವರನ್ನು ಮಗನ ಮುಖಾಂತರ ಸರ್ವನಾಶ ಮಾಡುವರಾಗಿದ್ದಾರೆ. ತಂದೆಯಾದ ದೇವರು ಪರಲೋಕದಿಂದ ಒಂದು ಏನು ಮಾಡ್ತಾರೆ? ಅವರಿಗೆ ಒಂದು ಆದೇಶವನ್ನು ಕೊಡ್ತಾರೆ, ನೋಡವ್ರನ್ನು ನಾಶ ಮಾಡು, ನಾಶ ಮಾಡು, ನಾಶ ಮಾಡು ಅಂತೇಳಿ. ಇಲ್ಲಿ ಮಗನಾದ ದೇವರು ಹೇಳ್ತಾರೆ, ಇಂತಿಂಥವ್ರು ಈ ರೀತಿ ಇದ್ದಾರೆ, ಮಾತು ಕೇಳ್ತಾ ಇಲ್ಲ, ಭಾಳ ಹಿಂಸೆ ಕೊಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ, ಅಂಥವ್ರನ್ನು ಮಣ್ಣಿನ ಮಡಿಕೆ ಚೂರಾಗೋಗೆ ನಾಶ ಮಾಡು. ಹೇಳ ಹೆಸರಿಲ್ಲದೆ ಆಗ್ಬಿಡ್ತದೆ. ಅದಕ್ಕೆ ಹೇಳಿದ್ದು, ನಿನ್ನ ಹೆಸರನ್ನು ಭೂಮಿಯಿಂದ ಅಳಿಸಿ ಹಾಕುವೇನು, ಧೂಳಿನಲ್ಲಿ ಭರಿಸುವೇನು ಎಂಬುದಾಗಿ ಇದು ನಡೆದು ಹೋಗಿದೆ, ಇವತ್ತು ಕೂಡ ನಡೀತಾ ಇದೆ. ಇದನ್ನು ತಿಳಿದುಕೊಳ್ಳಲು ಬಹಳ ಜ್ಞಾನ ಬೇಕು. ಆ ಜ್ಞಾನ ಕೂಡ ದೇವರಿಂದ ಬಂದವರಿಗೆ ಮಾತ್ರ ಸಾಧ್ಯವಾಗ್ತಾ ಇದೆ. ಇವತ್ತು ಭೂಲೋಕಕ್ಕೆ ಒಂದು ಶಿಕ್ಷೆ ಬಂದಿರುವುದು ಇದುವೇ ಕಾರಣವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಅವರಿಗೆ ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನೆಲ್ಲವನ್ನು ತಿಳಿಸಿ ಇತರರಿಗೂ ಸಾಕ್ಷಿ ನುಡಿಯುವಂತಾಗಲಿ. ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾವುದು ಏನೂ ನಡೆಯುವುದಿಲ್ಲ. ಆದ್ದರಿಂದ ನಿಮ್ಮ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿಕೊಳ್ಳುವಂತೆ ದೇವರು ನಿಮ್ಮನ್ನು ಹೇರಳವಾಗಿಯೂ ಆಶೀರ್ವದಿಸಲಿ. ಆಮೇನ್.